ನಾನು ಹೇಳೋ ಈಗ 3 ರೀಸನ್ ಇಂದ 3ನೇ ವಿಶ್ವಯುದ್ಧ ಆಗ್ಬೋದು. ರೀಸನ್ ನಂಬರ್ 1, ಅಮೆರಿಕ ರಷ್ಯನ್ ಶಿಪ್ ನ ಸೀಸ್ ಮಾಡಿದ್ದು. ರಷ್ಯಾ ಆಕ್ಚುಲಿ ಯುರೋಪ್ ಅಲ್ಲಿ ಟ್ರೇಡ್ ಮಾಡಂಗಿರಲ್ಲ, ಅದನ್ನ ಸ್ಯಾಂಕ್ಷನ್ ಆಗಿರುತ್ತೆ ಅಮೆರಿಕ. ಆದ್ರೂ ರಷ್ಯನ್ ಡಾರ್ಕ್ ಶಿಪ್ ಗಳು, ಯಾವ್ದೇ ಹೆಸರಿಲ್ದಿರ ಅಂತ ಶಿಪ್ ಗಳು ಬಂದ್ಬಿಟ್ಟು ಟ್ರೇಡ್ ಮಾಡ್ತಾ ಇರ್ತವೆ. ಈ ಎಂಟಿ ಶಿಪ್ ನ ಅಮೆರಿಕ ಹೋಗಿ ಸೀಸ್ ಮಾಡುತ್ತೆ. ಇದಕ್ಕೆ ರಷ್ಯಾ ಯಾವ್ದೇ ತರ ಪ್ರತಿಕ್ರಿಯೆ ಕೊಟ್ಟಿಲ್ಲ, ನೋಡ್ಬೇಕು ಏನಾಗುತ್ತೆ. ರೀಸನ್ ನಂಬರ್ 2, ಈ ಇರಾನ್ ಅಲ್ಲಿ ಆಗ್ತಿರೋ ಕಾನ್ಫ್ಲಿಕ್ಟ್ ಪ್ರೊಟೆಸ್ಟ್. ಅಲ್ಲಿ ಡಿಸೆಂಬರ್ 28ನೇ ತಾರೀಕು ಶುರುವಾಗಿದ್ದ ಪ್ರೊಟೆಸ್ಟ್ ಇವತ್ತಿನವರೆಗೂ ಅಲ್ಲಿ ನಡೀತಾನೆ ಇದೆ. ಈ ಟೈಮ್ ಅಲ್ಲಿ ಇಂಟರ್ನೆಟ್ ಇಲ್ಲ, ಕರೆಂಟ್ ಇಲ್ಲ, ಎಲ್ಲಾ ಫೆಸಿಲಿಟೀಸ್ ಗಳು ತೆಗೆದ್ಬಿಟ್ಟವ್ರೆ. ಆಲ್ಮೋಸ್ಟ್ 2,000 ಜನ ಸಾಯಿಸಿದ್ದಾರೆ ಅಂತ ನ್ಯೂಸ್ ಬರುತ್ತೆ. ನೀವೇನಾದ್ರೂ ಇದೇ ತರ ಕಂಟಿನ್ಯೂ ಮಾಡಿದ್ರೆ ಜನಗಳನ್ನ ಸಾಯಿಸ್ತಾ ಹೋದ್ರೆ ಟ್ರಂಪ್ ಏನಂತ ಹೇಳ್ತಾವ ಅದಕ್ಕೆ, ನಾನ್ ಇನ್ವಾಲ್ವ್ ಆಗ್ತೀನಿ, ಇದನ್ನ ಹೆಂಗಾದ್ರೂ ಮಾಡಿ ನಿಲ್ಲಿಸ್ತೀನಿ, ಸಾಲ್ವ್ ಮಾಡ್ತೀನಿ, ಹಂಗೆ ಹಂಗೆ ಅಂತ ಹೇಳ್ತಾವನೆ. ಅವ್ನ್ ಸಾಲ್ವ್ ಮಾಡೋದ್ ಹೆಂಗ್ ಮಾಡ್ತಾನೆ ಅಂತ ವೆನಿಜುವೆಲಾದಲ್ಲಿ ನೋಡಿದ್ರಲ್ಲ, ವೆನಿಜುವೆಲಾದಲ್ಲಿ ಯಾವ ತರ ಸಿಚುವೇಶನ್ ಬಂದಿತ್ತು ಅದೇ ತರ ಇರಾನ್ ನಲ್ಲೂ ಬಂದೈತೆ. ಇನ್ನೊಂದೇನಂದ್ರೆ ವೆನಿಜುವೆಲಾದ ಹತ್ರನೇ ಜಾಸ್ತಿ ಆಯಿಲ್ ರಿಸರ್ವ್ಸ್ ಇರೋದು, ಇರಾನ್ ಹತ್ರ ಕೂಡ ಜಾಸ್ತಿ ಆಯಿಲ್ ರಿಸರ್ವ್ಸ್ ಇರೋದು. ಟ್ರಂಪಿಗೆ 2 ಕಡೆಯಿಂದನೂ ಯೂಸ್ ಆಗುತ್ತೆ, ಸೊ ಅವ್ನ್ ಕ್ಯಾಪ್ಚರ್ ಮಾಡೋ ಚಾನ್ಸಸ್ ಐತೆ. ರೀಸನ್ ನಂಬರ್ 3, ಟ್ರಂಪ್ ನನಗೆ ಗ್ರೀನ್ ಲ್ಯಾಂಡ್ ಬೇಕು ಅಂತ ಕೂತವನೆ. ಗ್ರೀನ್ ಲ್ಯಾಂಡ್ ಅಲ್ಲಿ ಏನೈತೆ? ಗ್ರೀನ್ ಲ್ಯಾಂಡ್ ಅಲ್ಲಿ ರೇರ್ ಅರ್ತ್ ಮೆಟಲ್ಸ್ ಐತೆ. ಇದಿಲ್ಲ ಅಂದ್ರೆ ಎಲ್ಲಾ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ, ಇವಿ, ಅದಕ್ಕೆಲ್ಲ ಅವನಿಗೆ ಕಷ್ಟ ಆಗೇ ಆಗುತ್ತೆ. ಡೆನ್ಮಾರ್ಕ್ ಇದನ್ನ ಕೊಡಕ್ ರೆಡಿ ಇಲ್ಲ, ಆದ್ರೆ ನನಗೆ ಬೇಕೇ ಬೇಕು, ದುಡ್ಡು ಕೊಡ್ತೀನಿ ಕೊಡು, ಇಲ್ಲ ಅಂದ್ರೆ ಕೊಡು, ಹೆಂಗಾದ್ರೂ ಮಾಡಿ ಕಿತ್ಕೊಂತೀನಿ ಅಂತ ಹೇಳ್ತಾವನೆ. ಇದೇ ತರ ನಿಮ್ಗೆ ಟೈಮ್ ಟು ಟೈಮ್ ಅಪ್ಡೇಟ್ ಬೇಕಂದ್ರೆ ಈ ಪೇಜ್ ನ ಫಾಲೋ ಮಾಡಿ.